ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆಲ್ರಿಗೂ ತಿಳಿದಿರೋ ಥರ ಜುಲೈ ಮತ್ತು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಅದೇ ಥರ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಇನ್ನವರೆಗೂ ಜಮೆ ಆಗಿಲ್ಲ. ಸೊ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತನ 4,000 ಒಟ್ಟಿಗೆ ಹಾಕೋದಾಗಿ ತಿಳಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದರೆ ಇನ್ನೂವರೆಗೂ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳ ಕಂತು ಕೂಡ ಜಮೆ ಆಗಿಲ್ಲ. ಸೊ ಅದೇ ರೀತಿ ಇನ್ನೊಂದು ವಿಷಯ ಏನು ತಿಳಿಸಿದ್ದಾರೆ ಅಂದರೆ, ಸೊ ಗೃಹಲಕ್ಷ್ಮಿ ಇಂದ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ಅಥವಾ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರಾಗಿದ್ದರೆ, ನೀವು ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ರೀಲ್ಸ್ ಅಥವಾ ಯೂಟ್ಯೂಬ್ನಲ್ಲಿ ವಿಡಿಯೋ ಏನಾದರೂ ಮಾಡಿದರೆ ಅದಕ್ಕೆ ಮ್ಯಾಕ್ಸಿಮಮ್ ವ್ಯೂಸ್ ಬಂದಿದ್ದರೆ ಸೊ ಆವಾಗ ನಿಮಗೆ ಬಹುಮಾನವನ್ನು ವಿತರಿಸೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಯಾರಾದರೂ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡ್ತಾಯಿದ್ರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಮಾಡೋರಾಗಿದ್ದರೆ, ಫೇಸ್ಬುಕ್ಕಲ್ಲಿ ಮಾಡೋರಾಗಿದ್ದರೆ, ಸೊ ಅದ್ರ ಬಗ್ಗೆ ಗೃಹಲಕ್ಷ್ಮಿ ಬಗ್ಗೆ ರೀಲ್ಸ್ ಮಾಡಿ ಮತ್ತು ವಿಡಿಯೋ ಮಾಡಿ. ಸೊ ನಿಮ್ಮ ವಿಡಿಯೋಗೆ ಏನಾದರೂ ವಿಡಿಯೋ ಅಥವಾ ರೀಲ್ಸ್ಗೆ ಮ್ಯಾಕ್ಸಿಮಮ್ ವ್ಯೂಸ್ ಬಂದರೆ ಮಾತ್ರ ನಿಮಗೆ ಬರುತ್ತೆ. ಸೊ ಇದು ಕೂಡ ಬಹುಮಾನವನ್ನು ಕೊಡಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ. ಸೊ ಅದನ್ನು ಕೂಡ ಟ್ರೈ ಮಾಡಿ. ಸೊ ಅದೇ ಥರ ಮತ್ತೆ ನಿಮಗೆ ಸರ್ಕಾರಿ ಉದ್ಯೋಗಗಳ ಮಾಹಿತಿ ಆಗಿರ್ಬೋದು, ಸರ್ಕಾರಿ ಯೋಜನೆಗಳ ಮಾಹಿತಿಗಳು ಈ ಚಾನಲ್ನಲ್ಲಿ ಸಿಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಈ ಚಾನಲ್ನಲ್ಲಿ ಬರೋವಂಥ ವಿಡಿಯೋ ನೋಟಿಫಿಕೇಷನ್ಗಳು ಸಿಗುತ್ತೆ. ಸೊ ನಿಮಗೆ ಸರ್ಕಾರಿ ಉದ್ಯೋಗಗಳು, ಸರ್ಕಾರಿ ಯೋಜನೆಗಳ ಮಾಹಿತಿಗಳು ಸಿಗ್ತಾನೆ ಇರುತ್ತೆ. ಸೊ ಎಂಡಲ್ಲಿ ನಿಮಗೆ ಕೆಲವೊಂದು ವಿಡಿಯೋಗಳನ್ನು ಹಾಕಿರ್ತೀನಿ. ಸೊ ಚಾನಲ್ಗೆ ವಿಸಿಟ್ ಮಾಡಿ. ಸೊ ನಿಮಗೆ ಚಾನಲ್ನಲ್ಲಿರೋ ಎಲ್ಲ ವಿಡಿಯೋಗಳನ್ನು ಕೂಡ ಸಂಪೂರ್ಣವಾಗಿ ನೋಡಿ, ಅಂದರೆ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ತಪ್ಪದೆ ಲೈಕ್ ಮಾಡಿ. ಅದೇ ಥರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾದಲ್ಲಿ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಎಂಡ್ ಸ್ಕ್ರೀನಲ್ಲಿ ಹಾಕಿರುವಂಥ ವಿಡಿಯೋಗಳನ್ನು ಕೂಡ ಸಂಪೂರ್ಣವಾಗಿ ಆ ವಿಡಿಯೋಗಳನ್ನು ಕೂಡ ನೋಡಿ. ಆ ವಿಡಿಯೋಗಳು ಇಷ್ಟ ಆದರೆ ಅದನ್ನು ಕೂಡ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.